ಹೌದು ಬಿಟ್ಟು ಬರ್ದದ್ ನಾನಲ್ಲ, ಮತ್ತೆ ನಾನು ಕೊಟ್ಟದ್ದೊಬ್ಳು. ಯಾರು? ಲಾವಣ್ಯ. ಕೊನೆಗೂ ಇವನಿಗೆ ಸಿಕ್ಕಿದ್ದು ಆ ಲಾವಣ್ಯನ. ಹೌದೌದು ಅಣ್ಣ, ಎಂತದ ಲಾವಣ್ಯ ಇವನಿಗಾದ್ರು ನನಗೆ ಯಾರು ಗತಿ ಮರೆಯ? ಕೈ ಕೊಟ್ಲಲ್ಲ ನಿನಗೆ, ಪ್ರೇಮ ಪತ್ರ ಅವನಿಗೆ ಬರ್ತಲ್ಲ. ಮತ್ತೆ ಅವಳು ಅವನಿಗೆ ಬರ್ತದಲ್ಲ, ಅವಳಿಗೆ ಬರ್ದು ಕೊಟ್ಟದ್ದು ಬೇರೆಯವರೇ. ಯಾರಂತೆ? ಅವಳು ಗೆಳತಿ. ಯಾರು? ರೋಹಿಣಿ. ರೋಹಿಣಿ ರೋಹಿಣಿ ಶಂಕರ ಮಗಳು. ಅಯ್ಯೋ, ಶಿವನ ದೇವಸ್ಥಾನ. ವಿಪ್ರನಾಗಿ ಬಂದ, ವಿಪ್ರನಾಗಿ ಬಂದ, ವೆಂಕಟ ವಿಪ್ರನಾಗಿ ಬಂದ, ವಿಪ್ರನಾಗಿ ಬಂದ, ವೆಂಕಟ ವಿಪ್ರನಾಗಿ ಬಂದ, ವಿಪ್ರನಾಗಿ ಬಂದ. ಬ್ರಹ್ಮನಿಗೆ ಪಾಲನೆ ಮಾಡುವ ಕೆಲಸ, ವಿಷ್ಣುವಿಗೆ ಸೃಷ್ಟಿ ಮಾಡುವ ಕೆಲಸ, ಈಶ್ವರನಿಗೆ ಲಯ ಮಾಡುವ ಕೆಲಸ. ಇಲ್ಲ, ಚೂರು ಹೆಚ್ಚು ಕಮ್ಮಿ ಆಗಿಲ್ಲ, ಸರಿ ಉಂಟು. ಎಲ್ಲಿ ಹೇಳು? ವಿಷ್ಣುವಿಗೆ ಸೃಷ್ಟಿ ಮಾಡುವ ಕೆಲಸ ನಾನು ನೋಡಿದ್ದೆ. ಎಂತ ನೋಡಿದ ನೀನು? ಗೊತ್ತಾ ಹೇಳುದ? ಹರಿಯು ಮಲಗಿರೆ ಯೋಗ ನಿದ್ರೆಯೋ, ಕಿವಿಯ ಕಿಲ್ಮಿಸವ ಹೊರಗೆಸೆಯೇ, ದಾನವರೀರ್ವರು ಉದಿಸಿದರು ಆ ಪಠಿಸುತ್ತಲೇ. ವಿಷ್ಣು ಸೃಷ್ಟಿ ಮಾಡ್ಲಿಲ್ವಾ ಮಧುಕೈಟಭರನ್ನು? ಆ ಲೆಕ್ಕದಲ್ಲಿ ಅವನಿಗೆ ಸೃಷ್ಟಿ ಮಾಡುವ ಕೆಲಸ. ಮಾಲಿನಿಗೆ ವರ ಕೊಟ್ಟು ಬ್ರಹ್ಮ ಪಾಲಿಸಲಿಲ್ವೇ? ನನಗೆ ಆ ಈಶ್ವರನನ್ನ ಪೂಜೆ ಮಾಡುವ ಕೆಲಸ. ಸಂಕಟ ಸಂಕಟ ಅಲ್ಲ, ವೆಂಕಟ. ವೆಂಕಟ ಆ ಕೆಲಸ ಬಿಟ್ಟೆ. ಅದು ಯಾರಿಗ್ ಬೇಕು ಸ್ವಾಮಿ ರಾಗಳೆ? ನಿಜವಾಗಿಯೂ ಒಳ್ಳೆ ಕೆಲಸ ಅಂತ ಹೇಳಿದ್ರೆ ಈ ಪೂಜೆ ಮಾಡುವ ಕೆಲಸ ಅಲ್ಲ. ಅಂದ್ರೆ ನಾ ಮುಂಚೆ ಅಡುಗೆ ಮಾಡ್ಕೊಂಡಿದ್ನ. ಅಡುಗೆ ಮಾಡ್ಕೊಂಡು ಹೌದು, ನನ್ನೊಟ್ಟಿಗೆ ಒಬ್ಬ ಕೆಲಸದವ ಇದ್ದ. ಎಂತ ಮಾಡಿದ್ರು? ನನ್ನ ಹತ್ರ ಬಂದು ಕೇಳ್ದ, ವೆಂಕಟಣ್ಣ ಇವತ್ತು ಅಡಿಗೆಯಲ್ಲಿ ಸಾರಿಗೆ ಉಪ್ಪು ಎಷ್ಟು ಹಾಕ್ಲಿ? ಅದಕ್ಕೆ ನೀನು ಕಾಲ್ ಹಾಕು ಅಂದೆ. ಆ ಸತ್ತವ ಅವನ್ ಕಾಲನ್ನೇ ತಕೊಂಡು ಹೋಗಿ ಸಾರಿನ ಪಾತ್ರಕ್ಕೆ ಹಾಕಿ ಅಲ್ಲಾಡ್ತಿ ಪ್ರಾರಂಭ ಮಾಡಿದ. ನಾನು ಪುಣ್ಯ ಸ್ವಾಮಿ ಅವನ ಹತ್ರ ಸಾರಿಗೆ ಮೆಣಸು ಹಾಕುವಂತೂ ಅನ್ನ ಹೇಳಲಿಲ್ಲ. ಎಂತದು ಏನೇ ಇರ್ಲಿ, ಇನ್ನು ಈ ಕೆಲಸ ನಾ ಬದಲಾವಣೆ ಮಾಡುವುದಿಲ್ಲ. ಮಾಡಿದ್ರೆ ನಾ ಅಪ್ಪಲಿ ಹುಟ್ಟಿದ್ದೆ ಸುಳ್ಳು. ಎಷ್ಟಪ್ಪ ಮರ ನಿಮ್ಗೆ? ಅಲ್ಲ, ಅದಲ್ಲ, ನೂರು ಅಪ್ಪಲಿ ಹುಟ್ಟಿದ್ದೇ ಅಲ್ಲ, ನಾ ಅಮ್ಮನಿ ಹುಟ್ಟಿದ್ದೆ. ಓಂ ಪಾಲಿಂಗೇಶ್ವರಾಯ ನಮಃ, ಓಂ ನಿತ್ಯಂ ಪೂಜಾ ವಿಧಾನಂ ಕರಿಷ್ಯಾಮಿ, ಓಂ ಗಂಡಂ ಓಂ ದೇವಾಯ ನಮಃ, ದೇವದೇವಾಯ ನಮಃ, ಓಂ ಮಹಾಮಂಗಳಾರತಿಂ ಕರಿಷ್ಯೆ, ಓಂ ಪೂಜಾಂ ಕರಿಷ್ಯೆ. ತಕಳಿ ಅಲ್ಲಿಂದ ತಕಳಿ ಒಂದು ನಿಮಿಷ ಮುಖಂಡ ಹೆಚ್ಚು ಕಮ್ಮಿ ಆಯ್ತು. ಅದಕ್ಕೆ ಹೇಳುದು ಪರಿಸ್ಥಿತಿ ಪರಂಭವ ತೆಕ್ಕಟ್ಟಿ ಶಿವರಂಭವ ಅಂತ. ಹಂಗೆ ಐತಲ್ಲ ಭಗವಂತ. ಅಂದ್ರೆ ದೇವ್ರ ಪೂಜೆ ಮಾಡ್ಲಿಕ್ಕೆ ಮುಂಚೆ ಒಂದು ಶಂಖ ಊದುವ ಕ್ರಮ ಇತ್ತು, ನಂಗೆ ನೆನಪು ಹೋಯ್ತು. ಈಗ ಊದಿ ಬಿಡ್ರು, ದೇವ್ರಿಗೆ ಗೊತ್ತಾಗ್ತದ? ದೇವರಿಗೆಲ್ಲ ಗೊತ್ತಾಗುದಾದ್ರೆ ಈಗ ಊದುವ. ಊದ್ತಿದ್ದೆ, ಅದು ಗಾಳಿ ಬೇರೆ ಬದಿಯಲ್ಲೂ ಹೋಗ್ತಾವ. ಎಂತ ಮಾಡ್ತೇವೆ? ಅದೇ ಅವಸ್ಥೆ ನನ್ನ ಹೆಸರಿಲ್ವಾ? ಹರ 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 ಹರ. ಅಲ್ಲಿ ಯಾರನ್ನು ಹುಡ್ತೀರಿ? ಈ ಕಡೆ ಬನ್ನಿ, ದೇವರು ಒಳಗುಂಟು, ನಾನು ಒಳಗಿದ್ದೆ, ಈಚೆ ಬದಿ ಬನ್ನಿ. ಒಳ್ಳೆಯದಾಗ್ಲಿ. ಇದು ಯಾವ ಪೂಜೆ ಮಾಡಿಸ್ತೀರಿ? ಯಾವುದೆಲ್ಲ ಉಂಟು? ಈಶ್ವರ ದೇವರಿಗೆ ಕುಂಕುಮಾರ್ಚನೆ. ಎಂತದ? ಇಲ್ಲ, ಈಶ್ವರ ದೇವರಿಗೆ ಬಿಲ್ವಾರ್ಚನೆ. ದಯವಿಟ್ಟು ನೀವು ಎಂತೆಂತ ಹೇಳ್ಬೇಕಂದ್ರೆ ಎಂತೆಂತ ಉಂಟು ಅಂತ ಹೇಳ್ಬೇಕು. ಅಂದ್ರೆ ಮೊದಲು ಬರುದಾ? ಎಂತಂತ ಹೇಳೋದು ಗೊತ್ತಿಲ್ಲ. ಮೊದಲನೇ ಸಲ ಬರ್ತಾ ಇದ್ದದ್ದು. ದೇವಸ್ಥಾನಕ್ಕೆ ಪ್ರಥಮ ಬಾರಿಗೆ ಭೇಟಿ ನೀಡ್ತಾ ಇದ್ದೀರಿ. ನೋಡಿ, ನಮ್ಮ ದೇವಸ್ಥಾನದ ಕ್ರಮ ಹೀಗೆ. ಭಕ್ತಾಭಿಮಾನಿಗಳ ಗಮನಕ್ಕೆ ದೇವಸ್ಥಾನ
ದೇವಸ್ಥಾನದ ವಠಾರದಲ್ಲಿ ಭಕ್ತಾಭಿಮಾನಿಗಳು ಸದ್ದುಗದ್ದಲ ಮಾಡಬಾರದು. ಶಾಂತತೆಯಿಂದ ದೇವರ ನಾಮವನ್ನು ಸ್ಮರಿಸುತ್ತಾ ದೇವಸ್ಥಾನದ ವಠಾರದಲ್ಲಿ ಚಲಿಸಬೇಕು. ಹಣ್ಣು ಕಾಯಿಯನ್ನು ಪಡೆಯುವವರು ದೇವಸ್ಥಾನದಾಚೆ ಕಚೇರಿಗೆ ಭೇಟಿ ನೀಡಿ ಪಡೆಯಬೇಕು. ನದಿ ಆವರಣದಲ್ಲಿ ಸುಳಿ ಇರುವ ಕಾರಣ ಭಕ್ತಾಭಿಮಾನಿಗಳು ನೀರಿಗೆ ಇಳಿಯಬಾರದು. ಶ್ರೀದೇವರ ಶ್ರೀಪ್ರಸಾದವನ್ನು ಸ್ವೀಕರಿಸಿ ಭಕ್ತಾಭಿಮಾನಿಗಳು ಸರತಿ ಸಾಲಿನಲ್ಲಿ ಭೋಜನಾಲಯಕ್ಕೆ ಧಾವಿಸಬೇಕು. ಇದು ನಮ್ಮ ದೇವಸ್ಥಾನದ ಪ್ರಕಟಣೆ. ಸುಳಿಯುವುದ ಆವರಣದಲ್ಲಿ ಒಳ್ಳೆ ನೆರೆ ಬಂತಲ್ಲ ಅದೆಲ್ಲ ತಿಳ್ತದೆ ಹೋಗ್ಬಾರ್ದಷ್ಟು. ಯಾವ ಪೂಜೆ? ಮಂಗಳಾರತಿ ಮಾಡಿಸಿ ಮಂಗಳಾರತಿ ಹೊಚ್ಕೊಂಡೇ ಉಂಟು ಬಾಕಿ ಅಷ್ಟೇ. ಇದು ಯಾರ ಹೆಸರಿನಲ್ಲಿ ಮಂಗಳಾರತಿ? ಅವಳ ಹೆಸರಲ್ಲಿ ಅವಳ ಹೆಸರುದಾರ ಭಾರಿ ಒಳ್ಳೆ ಅಲ್ಲ. ಅವಳಂದ್ರೆ ಹೆಸರು ಬೇಕಲ್ಲ. ಯಾರ ಹೆಸರು? ಹೆಸರು ಗೊತ್ತಿಲ್ಲ. ಬೇಡ ಹೋಗ್ಲತ್ತಾಗೆ. ನಕ್ಷತ್ರ ಆದ್ರೂ ಗೊತ್ತುಂಟಾ? ಗೊತ್ತಿಲ್ಲ. ರಾಶಿ ಅದು ಗೊತ್ತಿಲ್ಲ. ಎಂತದು ಗೊತ್ತಿಲ್ಲ. ಎಂತ ಮಾಡ್ತಾ ಎಂತ ಮಾಡ್ತೇವೆ. ಓಂ ಗೊತ್ತಿಲ್ಲ ನಾಮಧೇಯಸ್ಯ, ಗೊತ್ತಿಲ್ಲ ನಕ್ಷತ್ರೇ, ಗೊತ್ತಿಲ್ಲ ರಾಶಸ್ಯ, ಗೊತ್ತಿಲ್ಲ ಪೂಜಾಂ ಕರಿಷ್ಯೆ. ತಗೊಳ್ಳಿ ಅಲ್ಲ ಹೋಗೋಣ. ತಗೊಳ್ಳಿ ಇದೊಂದು ಬಾಳೆಹಣ್ಣು ಇಟ್ಕೊಳ್ಳಿ ಒಳ್ಳೆದಾಗ್ತದೆ. ನಿನ್ನ ಕಂಡವರಲ್ಲವೇ ಒಳ್ಳೆ ಜನ ದೇವಸ್ಥಾನ. ಬನ್ನಿ ಬನ್ನಿ ನಾವೆಲ್ಲ ಬಿಟ್ರಿ. ಅದೇ ಇದು ಈಗ ಯಾವ ಪೂಜೆ ಮಾಡಿಸ್ತ್ರಿ? ಏನೇನು ವಿಶೇಷ ಪೂಜೆ ಉಂಟು? ಈಶ್ವರ ದೇವರಿಗೆ ಸೀರೆ ಸಮರ್ಪಣೆ. ಈಶ್ವರನಿಗೆ ಪಕ್ಕದಲ್ಲಿ ಪಾರ್ವತಮ್ಮ ಇಲ್ವಾ? ಹಾಗೆ ಹಾಗೆ ಹಾಗೆ. ನಿಮ್ಮಲ್ಲಿ ಏನೇನು ವಿಶೇಷ ಪೂಜೆ ಉಂಟು ಭಟ್ರೆ? ಎಲ್ಲ ಪೂಜೆ ಮಾಡಿ. ಭಟ್ರ ಮನಸ್ಸಿನ ಇಷ್ಟಾರ್ಥ ನೆರವೇರಾರ್ಥಂ. ಭಕ್ತರ ಇಷ್ಟಾರ್ಥ ನೆರವೇರಾರ್ಥಂ ಸರ್ವ ಪೂಜಾ ಸೇವಾಂ ಕರಿಷ್ಯೆ. ಇದು ಯಾರ ಹೆಸರಿನಲ್ಲಿ ಪೂಜೆ? ಅವರ ಹೆಸರಲ್ಲಿ. ಎಂತ ನನ್ನ ಮಗನ್ ಮಾಡ್ತಿದ್ರಿ ಇವತ್ತೆಲ್ಲ ಊಟ ಅವ್ರಲ್ಲಿ ಯಾರು ಬೇಕಲ್ಲ ಹೆಸರು ಹೇಳಿ. ಹೆಸರು ಗೊತ್ತಿಲ್ಲ. ಪ್ರಾರಬ್ಧ ಕರ್ಮವೇ. ಇವತ್ತೆಲ್ಲ ಗೊತ್ತಿದ್ದಿದ್ದವರೇ ನಮ್ಗೆ ಶಿಕ್ಷೆ ಆಯ್ತಿದ್ರಲ್ಲ. ಇರ್ಲಿ. ಹೆಸರು ಗೊತ್ತಿಲ್ಲ, ನಕ್ಷತ್ರ ಗೊತ್ತಿಲ್ಲ, ರಾಶಿ ಗೊತ್ತಿಲ್ಲ. ಗೊತ್ತಾಯ್ತು ಗೊತ್ತಾಯ್ತು ಅಂತ ಹೇಳಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ, ಗೊತ್ತಿದ್ದು ಗೊತ್ತಿದ್ದು ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿರೋದು ಗೊತ್ತಾಗಲ್ಲ. ಗೊತ್ತಾಯ್ತಾ ಗೊತ್ತಾಗ್ಲು ಗೊತ್ತಾಯ್ತು ನೀವು ನನ್ನ ಹೇಳಿ ಗೊತ್ತಾಗ ನಾನು ನಿಮ್ಗೆ ಹೇಳ್ತೇನೆ. ನಿಮಗೂ ಗೊತ್ತಾಗ್ತದೆ, ನಮಗೂ ಗೊತ್ತಾಗ್ತದೆ, ಅವ್ರಿಗೆ ಗೊತ್ತಾಗ್ತದೆ, ಇವ್ರಿಗೆ ಗೊತ್ತಾಗ್ತದೆ, ಯಾರಿಗೂ ಗೊತ್ತಾಗ್ತದೆ. ಗೊತ್ತಾಗ ಗೊತ್ತಿರೋದು ಗೊತ್ತಾಗಲ್ಲ. ಗೊತ್ತಿರೋದನ್ನು ಗೊತ್ತು ಮಾಡ್ಕೊಂಡು ಗೊತ್ತಿರುವಾಗ ಗೊತ್ತಿರೋದು ಗೊತ್ತಿರ್ಬೇಕಾದ್ರೆ ಗೊತ್ತಿರೋದು ಗೊತ್ತಾಗಲ್ಲ. ಗೊತ್ತಿಲ್ಲ ಶಿವನೇ ಭಕ್ತಿಯ ಮೂಲ, ಗೊತ್ತಿರುವುದೊಂದೇ ನಿನ್ನಯ ನಾಮ. ಉಳ್ಳಾಯ ಎನ್ನ ಕೈ ಬಿಡದೆ ಕಾಪಾಡು ನೀನು ಅನುದಿನವು. ಬೇಕಲ್ಲ ನಿನಗೆ ಮಂಗಳಾರತಿ? ಬೇಡ ಅಂತ ಬಂದದ್ದಲ್ಲ, ಬೇಕು ಅಂತಲೇ ಬಂದದ್ದು. ಅಂತರಂಗದಿಂದ ಬಹಿರಂಗ. ದೇವಸ್ಥಾನಕ್ಕೆ ಬಂದು ಮಂಗಳಾರತಿ ಹತ್ರ ಬಂದ ಅದು ಹುಡುಕೊಟ್ಟದಲ್ಲ, ರೈತು ಹೊಡ್ಕೊಂಡು ಹೋಗಿಲ್ಲಲ್ಲ. ಅದು ಕೈ ತೊಳಿಲಿಕ್ಕೆ ಕೊಟ್ಟದ್ದಲ್ಲ, ಕುಡಿಲಿಕ್ಕೆ ಕೊಟ್ಟದ್ದು. ಯಾವುದು ಕುಡಿಬೇಕು ಯಾವುದು ತೊಳಿಬೇಕು ಒಂದು ಗೊತ್ತಾಗುದಿಲ್ಲ. ನನ್ನ ಚಿತ್ತ ಇಷ್ಟ ಇಲ್ಲ. ನಿನ್ನ ಚಿತ್ತ ಇನ್ನು ಚಿತ್ತೂರಲ್ಲೇ ಉಂಟು, ನಂಗೆ ಗೊತ್ತಾಯ್ತು. ಅದಲ್ಲ ಕೈ ಮುಕ್ಕೊಳ್ಳಿ ಒಂದು ಪ್ರಾರ್ಥನೆ ಮಾಡಿಬಿಡುವ. ಸ್ವಾಮಿ ದೇವರ ಮಹಾಲಿಂಗೇಶ್ವರ, ಇವತ್ತಿನ ದಿವಸ ಈ ದೇವರ ಮಕ್ಕಳು ಒಟ್ಟಾಗಿ ನಿನ್ನ ಕ್ಷೇತ್ರಕ್ಕೆ ಬಂದು ನಿನ್ನ ಸೇವೆಯನ್ನು ಕೊಡ್ತಾ ಇದ್ದಾರೆ. ಕೊಟ್ಟಿರುವಂತಹ ಸೇವೆಯಿಂದ ಯಾವುದೇ ರೀತಿಯ ಲೋಪದೋಷಗಳ ಬಾರದಾಗಿ ಬಂದಿರುವವರಿಗೆ, ಸೇರಿರುವವರಿಗೆ, ಊರಿನವರಿಗೆ, ಪರ ಊರಿನವರಿಗೆ, ಸಮಸ್ತ ಭಕ್ತಾಭಿಮಾನಿಗಳಿಗೂ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ವಿಷಗಳಿಗೆ ಹೋಗಿ ಅಮೃತಗಳಿಗೆ ಬರುವ ರೀತಿಯಲ್ಲಿ ಸೂರ್ಯಚಂದ್ರನ ಹುಟ್ಟ ನೀರೇನು, ನಿನ್ನ ಕಳಕಾಣಿಕೆಯನ್ನು, ನಿನ್ನ ಪ್ರತಾಪವೇನೆಂದು ತೋರಿಸುತ್ತಾ ಮಾಡುವಂತ ಉದ್ಯೋಗದಲ್ಲಿ, ಬೆಳಬೇಸಾಯದಲ್ಲಿ, ಮಕ್ಕಳು ಮರಿಗಳಿಗೆ, ಗುರುಗಳು ಗಂಟಿಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ವರ್ಷವೂ ಈ ಕ್ಷೇತ್ರದಲ್ಲಿ ನಾವೇ ಒಂದು ಸೇವೆ ಮಾಡುವ ಹಾಗೆ, ಬರುವ ವರ್ಷ ಇದಕ್ಕಿಂತ ಹೆಚ್ಚಿನ ಜನವಟ್ಟಾಗುವ ಹಾಗೆ, ಯಾವುದೇ ರೀತಿಯ ಸಮಸ್ಯೆ ಆಗದಾಗೆ, ಇಲ್ಲೂ ಯಾವ ರೀತಿಯ ಸಮಸ್ಯೆ ಆಗದಾಗೆ, ಜೊತೆಗೆ ಯಾವ ರೀತಿಯ ಸಮಸ್ಯೆ ಆಗದಾಗೆ, ಯಾವ ರೀತಿಯ ರಗಳೆ ತಾಪತ್ರಗಳಾಗದಾಗೆ, ದಿನದಿಂದ ದಿನಕ್ಕೆ ಈ ಪ್ರಸಂಗ ಎನ್ನುವುದು ಇನ್ನೂ ಉನ್ನತಕ್ಕೆ ಏರುವ ಹಾಗೆ, ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಹೋದಲ್ಲಿ, ಬಂದಲ್ಲಿ, ನಿಂತಲ್ಲಿ, ಕೂತಲ್ಲಿ ಎಲ್ಲ ಕ್ಷಣಗಳಲ್ಲಿಯೂ ನೀ ಕಾಯ್ಕೊಂಡು ಯಾವುದೇ ರೀತಿಯ ರಗಳೆ ಆಗದಂತೆ ಮಾಡುವಂತ ಸಕಲ ಕೆಲಸದಲ್ಲಿ ನಿನ್ನ ಆಯುಷ್ಯ, ಆರೋಗ್ಯ, ಸಕಲ ಸಿರಿ ಸಂಪದವನ್ನು ನೀಡಿ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಸದಾ ನಿನ್ನ ಅನುಗ್ರಹ ನಮ್ಮ ಮೇಲೆ ಇರುವ ಹಾಗೆ ದೇವರಲ್ಲಿ ಬೇಡಿಕೊಳ್ಳುವುದು. ಹರ 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 ಮಹಾದೇವ. ಪ್ರಸಾದ ಕೊಡು, ಒಂದು ಪ್ರಸಾದ ಕೊಡು. ನಾ ಇಷ್ಟು ಬೇಡ್ಕೊಂಡೆ, ಹೌದಾ? ಒಂದು ಪ್ರಸಾದ ಮಕ್ಕಳಿಗೆ
ಒಂದು ಪ್ರಶ್ನೆ ಅಂತರಂಗದಿಂದ ಬೇಕಿರೋದು. ಆದರವರು ಆದರೂ ತುಳಿಬನರಿಯದೆ ಹೋದರು ವದನಗಳ ನಿರೂಪಿಸಿದರು ಸತ್ಯದ ಹದನವರಿಯದೆ ನೊಂದರು. ಮದುವೆ ಮನೆ ಆಯ್ತು, ಜಾತ್ರೆ ಆಯ್ತು, ಈ ದೇವಸ್ಥಾನಕ್ಕೆ ಬಂದ್ರೆ ಇಲ್ಲೋ ಒಂದಲ್ಲ ಈ ಚಪ್ಪಲ ಚೆನ್ನಿಗ ಕೂತನೆಯನ್ನು ಕಂಡಾಗ ಆಯ್ತು, ರಾಜನ ಕಾಣಬೇಕಂತ ಬಂದಿದ್ದೆ. ಯವಾ ಏನಾದ್ರೂ ಕೇಳಿದ ವಿಚಾರ ಗೊತ್ತಾಗ್ತಿತ್ತು, ಅದನ್ನ ಸಲಿಗೆ ಅಂತ ತಲೆ ಮೇಲೆ ಕೂತ್ಕೊಂಡ್ರು ಕೂತ್ಕೊಂಡ. ಕಟ್ಟೆ ಕಾಳಿ ಮಾತಾಡ್ಸೋದು ಹೇಗೆ ಅಂತ ಗೊತ್ತಾಗುದು. ಕಾರ್ಯವಾಸಿ ಕತ್ತೆ ಕಾಲಿಡಿ ಏನಾದ್ರೂ ಮಾತಾಡ್ತೇನೆ, ಗೊತ್ತಾದ್ರೂ ಗೊತ್ತಾಯ್ತು. ನೀವು ಅವತ್ತು ಮದುವೆಗೆ ಮದುವೆ ಮನೆಯಲ್ಲಿ ಸಿಕ್ಕಿದವರು ನಾನೇ. ಹೌದಾ? ಇಲ್ಲಿ ಯಾಕೆ ಬಂದದ್ದು? ನಾನು ನನ್ನ ಹೃದಯ ಗುಡಿಯ ದೇವರನ್ನ ಕಾಣ್ಲಿಕ್ಕೆ ಬಂದೆ. ಒಳ್ಳೇದು ಒಳ್ಳೇದು ಒಳ್ಳೇದು. ತಾವೇನು ಬಂದದ್ದು? ನಾನು ನನ್ನ ಹೃದಯ ಗುಡಿಯ ದೇವತೆಯನ್ನು ಕಾಣುವುದಕ್ಕೆ ಬಂದದ್ದು. ನೋಡಿ ಎಷ್ಟು ಸುಳ್ಳು ಹೇಳ್ತೀರಿ ನೀವು. ಏನ್ ಸುಳ್ಳು ಹೇಳುವುದು? ಇದು ದೇವನಿರುವ ದೇವಸ್ಥಾನ, ದೇವಿ ಇಲ್ಲ ಇಲ್ಲಿ. ಈಶ್ವರ ಇದ್ದರೆ ಪಾರ್ವತಿ ಇರುವುದಿಲ್ವಾ? ಓ ಹಾಗೆ ಹಾಗೆ ನೀವು ಈ ಪೂಜೆ ಭಟ್ರು ತರವೇ ಎಲ್ಲ ಭಟ್ರ ನಡವಳಿಕೆ. ಆ ಭಟ್ರಿಗೂ ನೀವು ಏನು ವ್ಯತ್ಯಾಸ ಇಲ್ಲ. ಇಲ್ಲಪ್ಪ, ನಾನು ಬಂದ ಸತ್ಯ ಅಂದರೆ ಅದೇ ನನಗೂ ಹಾಗೆ. ಒಂದು ಗಾಯನ ಅಲ್ಲ, ಅಯ್ಯೋ ನಾನು ಹುಡುಕಿ ಹುಡುಕಿ ಸಾಕಾಯ್ತು. ನೀವು ಇಲ್ಲಿಗೆ ಯಾಕೆ ಬಂದದ್ದು ಈಗ? ಬಂದದ್ದು ಯಾಕೆ ಕೇಳಿದ್ರೆ ನೀನು ಹುಡುಕ್ಬೇಕಲ್ಲ, ಅದಕ್ಕೆ ಬಂದದ್ದು. ನನ್ನ ಹುಡುಕರು ಯಾಕೆ ನೀವು? ಅವ್ರು ಬಂದಿದ್ದಾರೋ? ಅವ್ರು ಅಂತ ಹೇಳಿದ್ರೆ ಯಾರು? ನಿನ್ನ ಗುರುಗಳಾದಂತ ವಿದ್ವಾನ ಗಣಪತಿ ಭಟ್ರು ಬಂದಿದ್ದಾರೆ. ಹೌದೌದು, ಗಣಪತಿ ಭಟ್ರು. ಆ ಕೆರೆಮನೆ ಕೇಂದ್ರದಲ್ಲಿ ಹೇಳ್ಕೊಡ್ತಾ ಇದ್ರಲ್ಲ, ಹೌದಾ? ಪಾಪ ಅವಾಗೇನೋ ಅವ್ರು ಹೇಳ್ಕೊಟ್ಬಿಟ್ರು. ಈಗ ನಾ ಕಳಿಸುದು ಅವರಿಗೆ. ಅವರಿಗಲ್ಲ, ಎಲ್ಲರಿಗೂ ಅಂತ ಅಲ್ಲ. ಅಂದ್ರೆ ನಿಂಗೆ ಹೆಂಗ್ ಗೊತ್ತುಂಟು, ಎಂತಾಯ್ತು, ಏನಾಯ್ತು, ಅವ್ರು ಹೇಳ್ಕೊಟ್ರು, ಮದುವೆ ಮತ್ತೋಗ ಪ್ರಶ್ನೆ ಇಲ್ಲ. ಬಂದವರೇ ನೀನನ್ನು ಕೇಳಿದ್ರು, ಕೇಳಿದ್ದಾರೆ ನಾವು ಹುಡುಗ ಅಂತ. ಇನ್ನ ನಲ್ಲೆಲ್ಲ ಹುಡುಕಿದ್ರೆ ಸಿಗ್ಲೇ ಇಲ್ಲ ಮಹಾರಾಯ. ಹೌದಾ? ಮಾತಾಡ್ತಾರೆ. ಅವರು ಹೊಸ ಪುಸ್ತಕ ತಂದಿದ್ದಾರೆ, ಹಿಂಗಾಗಿ ಅವರೇ ಬರ್ತದ? ಅವರೇ ಬರ್ತದೆ. ನನಗೆ ಗೊತ್ತುಂಟು, ಯಕ್ಷಗಾನ ಗಾನ ಸಂಹಿತೆ ಅಂತ. ನನ್ನ ಹತ್ರ ಉಂಟದ? ಅದು ಭಾಗ ಒಂದನ, ಇದು ಭಾಗ 2. ಇಲ್ಲ, ಭಾಗ 2 ಸುದ್ದಿ ಇಲ್ಲಲ್ಲ. ಇವತ್ತೇ ಅರ್ಧ ಮಾಡ್ಕೊಂಡು ಬಂದ್ರಲ್ಲ ಅವರು. ಅವ್ರು ಕೇಳಿದ್ರೆ ಇಲ್ಲ ನನಗೆ. ಹೌದು. ಅದಕ್ಕೆ ಪ್ರಶ್ನೆ ಇಲ್ಲ. ಅಲ್ಲ, ಅವ್ರು ಮಾತಾಡಿಸ್ಬೇಕಿಲ್ಲ, ಮಾತಾಡಿಸ್ಬೇಕಿತ್ತು. ಅದು ಇವತ್ತು ಸಂಜೆ ಉಳಿತಾರಲ್ಲ. ಎಂತ ಸಂಜೆ ಉಳಿಯುವುದು? ಎಂತ ಉಳಿಯುವುದು? ಅಯ್ಯೋ ಅವ್ರಿಗೆ ಬೇರೆ ಕಾರ್ಯಕ್ರಮ ಉಂಟಂತೆ, ಪುರ್ಸೊತ್ತಿಲ್ಲಂತೆ, ಈಗಲೇ ಹೊರಟಿದ್ದಾರೆ. ಬಂದ್ರು ಮಾತಾಡ್ಸ್ಕೊಂಡು ಹೋಗ್ತೀರ ಅಂತ ಹೇಳಿದ್ರು. ತುಂಬಾ ಪುಸ್ತಕದಲ್ಲಿ ಇದೆ ಅಂತ ಹೇಳ್ತಾ ಇದ್ರು. ಯಾರು ಹೇಳಿದ್ದು? ಪುರುಷತ್ ನೀವು ತಿಳ್ಕೊಳ್ಳೋದು, ಅವರು ಅಧ್ಯಯನವೇ. ಹೌದಾ? ನಾವು ತಿಳ್ಕೊಳ್ಳೋದು ಅಷ್ಟೇ. ಇಡೀ ಅದರಲ್ಲೇ ಇರುವುದು. ಎಂತ ಮಾಡುದೀಗ? ನನಗೆ ಹೋಗು ಮರೆ. ಕಾಯ್ತಾ ಇದ್ದಾರೆ. ದೇವಸ್ಥಾನಕ್ಕೆ ನಾಳೆ ಬರ್ಬೋದು. ಹೋದ್ರೆ ಇದ್ರೆ ಅವ್ರು ಹೋದ್ರು ಹೋದ್ರು. ಹೌದಾ? ನೀವು ಹೋಗು 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 ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ಬಗ್ಗೆ ಗೌರಿ ನಾರಾಯಣ. ಇದು ಹೆಣ್ಣು ದೇವಸ್ಥಾನ ಅಲ್ಲ, ಗಂಡು ದೇವಸ್ಥಾನ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸರ್ವಪ್ರಭು ನಿರ್ವಿಘ್ನ ಕುರುವೇ ದೇವ ಸರ್ವ. ಎಂತನ್ನೋ ಇದು ಮಗನ್ ದೇವಸ್ಥಾನ ಅಲ್ಲ, ಅಪ್ಪನ ದೇವಸ್ಥಾನ. ಒಂದ್ ದಿವಸ ದೇವಸ್ಥಾನಕ್ಕೆ ಹೋದವರು ಗೊತ್ತಾಗುದು. ಎಲ್ಲ ಒಂದೇ ಕುಟುಂಬದವರಲ್ವಾ, ಸುಮ್ಮನೆ ಏನಿಲ್ಲ, ಕೈ ಮುಗಿದು ಬಿಟ್ಟೆ ನಾವು ಅಲ್ಲಿ ಬರ್ತೀವಿ.